ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 15. ಸಾಮ್ರಾಟ್ ಗಾಬರಿಯಲ್ಲಿ ಉಗುಳು ನುಂಗುತ್ತಾ ನಾ ನಾ ನಾನು ಯಾವಾಗ ಶ್ರದ್ಧಾ ಅಂದಿದ್ದು ನಿನಗೆ? ಇಲ್ಲ ನಿವೇದಿತ ಅಂತಾನೆ ಕರೆದದ್ದು ಅಂತ ಕಣ್ಣೋಟ ತಪ್ಪಿಸಿ ನುಡಿದನು. ಎಲ್ಲೋ ತಪ್ಪಾಗಿ ಕೇಳಿಸಿಕೊಂಡನೆಂದುಕೊಂಡ ನಿವೇದಿತ ಅದರ ಬಗ್ಗೆ ಜಾಸ್ತಿ ಯೋಚಿಸದೆ ಕೆಲಸದತ್ತ ಗಮನ ಹರಿಸಿದಳು. ಅವಳ ಪ್ರಶ್ನೆಯಿಂದ ಸಾಮ್ರಾಟ್ ಗಲಿಬಿಲಿಗೊಂಡಿದ್ದನು. ನೆಪ ಮಾತ್ರಕ್ಕೆ ಕೈಯಲ್ಲಿ ಲ್ಯಾಪ್ಟಾಪ್ ಹಿಡಿದು ಸೋಫಾದಲ್ಲಿ ಕುಳಿತವನ ಗಮನವೆಲ್ಲ ನಿವೇದಿತ ಮೇಲಿತ್ತು. ನಾನ್ಯಾಕೆ ಅವಳ ಮೇಲೆ ಅಷ್ಟೊಂದು ಕಾಳಜಿ ತೋರಿಸುತ್ತಿದ್ದೇನೆ? ಅವಳು ಸ್ವಲ್ಪ ಸುಸ್ತಾಗಿ ತಲೆ ತಿರುಗಿ ಬಿದ್ದಿದ್ದಕ್ಕೆ ನಾನು ಅಷ್ಟೊಂದು ಪ್ಯಾನಿಕ್ ಆಗುವ ಅಗತ್ಯವಿತ್ತೇ ಎಂದು ಯೋಚಿಸುತ್ತಿದ್ದವನ ಸ್ತುತಿಪಟಲದಲ್ಲಿ ಕಾಲೇಜು ದಿನಗಳಲ್ಲಿ ತನಗೇನಾದರೂ ಆದರೆ ಕಾಳಜಿ ತೋರಿ ಆರೈಕೆ ಮಾಡುತ್ತಿದ್ದವಳ ಮುಗ್ಧ ಮುಖ ಹಾಗೂ ಅವಳ ಮಾತುಗಳೆಲ್ಲ ನೆನಪಾದಾಗ ಅವನ ಮುಖಭಾವ ಬದಲಾಗಿತ್ತು. ತುಂಬ ಕಷ್ಟಪಟ್ಟು ಗತ ಜೀವನವನ್ನು ಮರೆತು ಹೊಸ ಜೀವನದ ಹೊಸ್ತಿಲಲ್ಲಿ ನಿಂತಿದ್ದೇನೆ. ಆದರೆ ಇವಳ ಇರುವು ಪದೇ ಪದೇ ಮರೆತು ಬಂದ ಆದಿಯನ್ನೇ ನೆನಪಿಸುತ್ತಿದೆ. ಇದೊಂದು ಪ್ರಾಜೆಕ್ಟ್ ಮುಗಿಯುವವರೆಗೂ ಆದಷ್ಟು ನನ್ನ ಮೈಯೆಲ್ಲ ಕಣ್ಣಾಗಿ ಇರಬೇಕು. ಇಲ್ಲವೆಂದರೆ ಅವಳಿಗೇನಾದರೂ ಆದರೆ ಎಮೋಷ್ನಲ್ ಫೂಲ್ ತರಹ ನಾನು ಶ್ರದ್ಧಾ ಗಿದ್ದ ಎಂದು ನಾಳೆ ಅವಳ ನೆನಪಿನ ಶಕ್ತಿ ವಾಪಸ್ಸಾದರೆ ಪುನಃ ಎಲ್ಲರೆದುರು ನಾನು ವಿಲ್ಲನ್ ಆಗುವುದಂತೂ ಖಂಡಿತ ಅಂತ ಮನಸ್ಸಲ್ಲೇ ಯೋಚಿಸುತ್ತಿದ್ದವನ ಭುಜವನ್ನು ಯಾರೋ ಬಲವಾಗಿ ಹಿಡಿದಾಗ ವಾಸ್ತವಕ್ಕೆ ಬಂದವನು ಎದುರಲ್ಲಿ ನಿವೇದಿತ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿ ಗೊಂದಲದಲ್ಲಿ ಏನಾದರೂ ಹೇಳಿದೆಯಾ ಅಂತ ಅವಳತ್ತ ನೋಡಿದನು. ಸರ್, ಯಾರದೋ ನೆನಪಿನಲ್ಲಿ ಕಳೆದು ಹೋದ ಹಾಗಿದೆ. ನಿಮ್ಮವರು ಒಂದು ಕರೆ ಮಾಡಿದರೆ ಇಲ್ಲಿಗೆ ಓಡಿ ಬರುತ್ತಾರೆ. ಅಂಥದ್ದರಲ್ಲಿ ಅವರನ್ನು ನೆನಪಿಸಿಕೊಂಡು ಕನಸು ಕಾಣುವ ಅಗತ್ಯವಿದೆಯಾ? ಇಫ್ ಯು ನೀಡ್ ಬ್ರೇಕ್ ದೆನ್ ಸಿಂಚುವನ್ನು ಭೇಟಿಯಾಗಿ ಬಾ ಎಂದು ನಗುತ್ತಾ ಹೇಳಿದಳು. ಅದರ ಅವಶ್ಯಕತೆ ಇಲ್ಲ. ಕನಸು ಮತ್ತು ಮನಸ್ಸಲ್ಲಿರುವ ಹುಡುಗಿ ಕಣ್ಣೆದುರೇ ಇದ್ದಾಳೆ. ಮನಸ್ಸಿನೊಳಗಡೆ ಇದ್ದಾಳೆ ಎಂದು ಕಷ್ಟೊಡೆದು ಹೇಳಿದನು. ಓಕೆ, ಇಫ್ ಯು ನಾಟ್ ಮೈಂಡ್ 5 ನಿಮಿಷ ಈ ಫೈಲ್ ನೋಡುತ್ತೀಯಾ? ಸ್ವಲ್ಪ ಡೀಟೇಲ್ಸ್ ಮಿಸ್ಸಿಂಗ್ ಆದ ಹಾಗೆ ಅನ್ನಿಸುತ್ತಿದೆ ಅನ್ನುತ್ತಾ ಅವನ ಪಕ್ಕವೇ ಕುಳಿತಳು. ಈಗಾಗಲೇ ಅವನ ಹೃದಯದೊಳಗಡೆ ಅವಳದೇ ವಿಷಯದಲ್ಲಿ ಮಂಥನ ನಡೆಯುತ್ತಿದೆ. ಜೊತೆಗೆ ಅವಳ ಸನಿಹ, ಅವನ ಸ್ಥಿತಿ, ದೇವರಿಗೇ ಪ್ರೀತಿ. ತನ್ನೆಲ್ಲ ಭಾವನೆಗಳನ್ನು ಬದಿಗೊತ್ತಿ ಅವಳ ಮಾತಿನಂತೆ ಫೈಲ್ ತೆಗೆದುಕೊಂಡು ಗಮನಿಸತೊಡಗಿದನು. 10 ನಿಮಿಷಗಳ ಬಳಿಕ ಕೆಲವೊಂದು ತಿದ್ದುಪಡಿಯ ಜೊತೆಗೆ ಅಲ್ಲಿರಬೇಕಾದ ಮಾಹಿತಿಯನ್ನು ಅವಳಿಗೆ ನೀಡಿ ಫೈಲ್ ಅವಳತ್ತ ಚಾಚಿದನು. ಫೈಲ್ ಜೊತೆಗೆ ಅವಳ ಲ್ಯಾಪ್ಟಾಪ್ ಹಿಡಿದು ವಾಪಸ್ಸಾಗಿ ಅವನ ಪಕ್ಕದಲ್ಲೇ ಕುಳಿತು ಅವನಲ್ಲಿ ಕೆಲವೊಂದು ವಿವರಗಳ ಬಗ್ಗೆ ಚರ್ಚಿಸುತ್ತಾ ಕೆಲಸ ಮಾಡುತ್ತಿದ್ದಳು. ನಿವೇದಿತ ವಾಸುದೇವ್ ಕ್ಯಾಬಿನಿಗೆ ಶಿಫ್ಟ್ ಆದ ದಿನದಿಂದ ಮಾನ್ಯತಾಳ ಕೆಲಸ ಸ್ವಲ್ಪ ಕಡಿಮೆಯಾಗಿದ್ದು ಅವಳ ಕೆಲಸದ ಬಗ್ಗೆ ತಿಳಿದಿದ್ದ ಸಿಂಚನ ಅವಳನ್ನು ತನಗೆ ಅಸಿಸ್ಟ್ ಮಾಡುವಂತೆ ಕರೆದಿದ್ದಳು. ತನ್ನೆದುರು ಅತ್ತಿತ್ತ ಓಡಾಡುವಾಗ ಬೇಕಂತಲೇ ಚುಚ್ಚು ಮಾತನಾಡಿ ಅವಮಾನಿಸುವ ಅಖಿಲ್ ವರ್ತನೆಗೆ ಬೇಸತ್ತವಳು ನಿವೇದಿತಾ ಬಳಿ ಮಾತನಾಡಿ ಸಿಂಚನ ಕ್ಯಾಬಿನ್ನಿಗೆ ಶಿಫ್ಟ್ ಆಗಿದ್ದಳು. ಅವಳ ಕ್ಯಾಬಿನ್ನಲ್ಲಿ ಆರ್ಯ ಕೂಡ ಇರುವುದರಿಂದ ಕೆಲಸದ ಜೊತೆಗೆ ಅವನ ಸ್ನೇಹಮಯವಾದ ಮಾತು, ನಗುವಿನಿಂದ ದಿನೇ ದಿನೇ ಅವಳು ತನ್ನ ನೋವನ್ನು ಮರೆತು ಹಳೆಯ ಮಾನ್ಯತಳಾಗಿ ಬದಲಾಗಿದ್ದಳು. ಕೆಲವೊಂದು ಸೇಲ್ಸ್ ರಿಪೋರ್ಟ್ ಹಿಡಿದುಕೊಂಡು ಸಿಂಚನ ಕ್ಯಾಬಿನ್ ಒಳಗಡೆ ಬಂದಿದ್ದ ಅಖಿಲ್ಗೆ ಅಲ್ಲಿ ಅಕ್ಕಪಕ್ಕ ಕುಳಿತು ನಗುತ್ತಾ ಹರಟುತ್ತಿದ್ದ ಮೂವರನ್ನು, ಅದರಲ್ಲೂ ಆರ್ಯ ಮತ್ತು ಮಾನ್ಯತಾಳನ್ನು ಜೊತೆಯಲ್ಲಿ ನೋಡಿ ಅಸಾಧ್ಯವಾದ ಕೋಪ ಬಂದಿತ್ತು. ಜೋರಾಗಿ ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್? ಅಲ್ಲಿ ನಿವಿ ಮತ್ತು ಸಾಮ್ರಾಟ್ ಪ್ರಾಜೆಕ್ಟ್ ಬಗ್ಗೆ ತಲೆಕೆಡಿಸಿಕೊಂಡು ಕೆಲಸ ಮಾಡುತ್ತಿದ್ದರೆ ಇಲ್ಲಿ ನೀವು ಆರ್ಯ ಏನೋ ಹೊಸಬ, ನೀವಿಬ್ಬರು ಮಾನ್ಯತಾ ನಿನ್ನ ಜಾಗ ಹೊರಗಡೆ ತಾನೆ. ಸಿಂಚು ಕ್ಯಾಬಿನ್ನಲ್ಲಿ ಏನು ಮಾಡ್ತಾ ಇದ್ದೀಯಾ? ಇಷ್ಟು ಬೇಗ ಅವಳ ಪೊಸಿಷನ್ನಿಗೆ ಬರುವ ಆಸೆಯಾ ಎಂದು ತಿರಸ್ಕಾರದಿಂದ ನುಡಿದವನು, ಸಿಂಚು, ಈ ಫೈಲ್ ಕ್ರಾಸ್ ಚೆಕ್ ಮಾಡಿ ನನ್ನ ಕ್ಯಾಬಿನಿಗೆ ಕಳುಹಿಸು ಎಂದು ಬಂದಷ್ಟೇ ವೇಗವಾಗಿ ಹೊರಟವನನ್ನು ತಡೆದ ಸಿಂಚನ ಅವನಿಗೆ ಮಾನ್ಯತಾ ತನ್ನ ಕ್ಯಾಬಿನ್ನಿಗೆ ಶಿಫ್ಟ್ ಆದ ವಿಷಯ ತಿಳಿಸಿ, ಬ್ರೋ, ನಿನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳೋ ಅಂಡ್ ಸೇ ಸಾರಿ ಟು ಮಾನ್ಯತಾ ಎಂದವಳತ್ತ ತೀಕ್ಷ್ಣವಾಗಿ ನೋಡಿ ಮಾನ್ಯತಾಳಾತ ವ್ಯಂಗ್ಯವಾದ ನಗುವನ್ನು ಬೀರಿ, ನಾನು ಅವಳಲ್ಲಿ ಕ್ಷಮೆ ನೋ ವೇ ಎನ್ನುತ್ತಾ ಬಿರುಸಾಗಿ ಅಲ್ಲಿಂದ ಹೊರಟನು.
ಆರ್ಯಾಗೆ ನಿಖಿಲ್ ವರ್ತನೆ ಹಾಗೂ ಅವನ ಅಷ್ಟು ಚಿಕ್ಕ ಮಾತಿಗೆ ಮಾನ್ಯತಾಳ ಕಣ್ಣಲ್ಲಿರುವ ಕಣ್ಣೀರನ್ನು ನೋಡಿ ವಿಷಯ ಬೇರೆಯದೇ ಇದೆ ಎಂದು ತಿಳಿಯಿತು. ಆದರೂ ಮಾನ್ಯತಾ, ಏನಾಯಿತು, ಅಳುತ್ತಿರುವುದು ಯಾಕೆ ಎಂದು ಕೇಳಿದವನಿಗೆ ಆರ್ಯ, ಲೀವ್ ಇಟ್. ಅಖಿಲ್ಗೆ ಮನುವನ್ನು ನೋಡಿದರೆ ಆಗುವುದಿಲ್ಲ. ಅದಕ್ಕೆ ಪ್ರತಿ ಬಾರಿ ಅವಳನ್ನು ನೋಡಿದಾಗ ನಿಂದಿಸಿ ಮಾತನಾಡುವುದು. ಅವನ ಮಾತನ್ನು ಕೇಳಿ ಇವಳು ಅಳುವುದು. ಇದು ನೋಡಿ ನೋಡಿ ನಮಗೂ ಸಾಕಾಗಿದೆ. ಸೊ ಲೀವ್. 1-5 ನಿಮಿಷದಲ್ಲಿ ಅವಳು ಸರಿಯಾಗುತ್ತಾಳೆ ಎಂದ ಸಿಂಚನ ಅಖಿಲ್ ಕೊಟ್ಟ ಫೈಲ್ ಹಿಡಿದು ಕುಳಿತಳು. ಸ್ವಲ್ಪ ಸಮಯದ ಬಳಿಕ ಫೈಲ್ ಮಾನ್ಯತಾಳತ್ತ ಚಾಚಿ, ಮನು, ಇದನ್ನು ಅಖಿಲಿಗೆ ಕೊಟ್ಟು ಬಾ ಎಂದಾಗ ಮಾನ್ಯತಾ ಫೈಲ್ ಹಿಡಿದು ಅಲ್ಲಿಂದ ಹೊರಟರೆ ಆರ್ಯ ಸಿಂಚನಾಳತ್ತ ಪ್ರಶ್ನಾರ್ಥಕವಾಗಿ ನೋಡಿದನು. ನಥಿಂಗ್ ಟು ವರಿ, ಅಖಿಲನ್ನು ಫೇಸ್ ಮಾಡುವ ಧೈರ್ಯ ಅವಳಿಗಿದೆ ಎಂದು ಅಖಿಲ್ ಕೋಪಕ್ಕೆ ಕಾರಣವನ್ನು ತಿಳಿಸಿದಾಗ ಆರ್ಯ ಜೋರಾಗಿ ನಕ್ಕಿದ್ದನು. ಕ್ಯಾಬಿನ್ ಒಳಗಡೆ ಬಂದ ಅಖಿಲ್ ಕೋಪದಲ್ಲಿ ಅಲ್ಲೇ ಇದ್ದ ಸೋಫಾಕ್ಕೆ ಒದ್ದು ಅದರ ಮೇಲೆ ಕುಸಿದು ಕುಳಿತು, ವಾಟ್ ರಾಂಗ್ ವಿತ್ ಮೀ? ಆರ್ಯ ಜೊತೆಗೆ ಅವಳನ್ನು ನೋಡಿದ ಪ್ರತಿಕ್ಷಣ ನಾನು ತಾಳ್ಮೆ ಕಳೆದುಕೊಳ್ಳುವುದ್ಯಾಕೆ? ಆ ದಿನ ಅವಳ ಜೊತೆಗೆ ಗಾಡ್ ಎಂದು ಗೊಣಗಿಕೊಂಡವನ ಕಣ್ಮುಂದೆ ಮತ್ತೊಮ್ಮೆ ಆ ಘಟನೆ ಹಾದು ಹೋಯಿತು. ಆ ದಿನ ಕಾರ್ ಕೀ ಹಿಡಿದು ಆಫೀಸಿನಿಂದ ಹೊರ ಹೋದವನೇ ಕಾರನ್ನು ಚಲಾಯಿಸುತ್ತಾ, ಐ ನೀಡ್ ಬ್ರೇಕ್ ಆನ್ ದಿ ವೇ ಟು ಗೋವಾ, ವೇಟಿಂಗ್ ಫಾರ್ ಯು ಪೀಪಲ್ ಎಂದು ಮೆಸೇಜ್ ಟೈಪ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಚಿನ್ ಮತ್ತು ಚಾರ್ಲಿ ಬರಬೇಕಾಗಿದ್ದ ಜಾಗದಲ್ಲಿ ಕಾರನ್ನು ನಿಲ್ಲಿಸಿ ಅವರಿಗಾಗಿ ಕಾಯುತ್ತಾ ಕುಳಿತನು. ಗಂಟೆಯೊಳಗಡೆ ಬಂದ ಗೆಳೆಯರತ್ತ ನೋಡಿ, ಸದ್ಯಕ್ಕೆ ಏನನ್ನು ಕೇಳಬೇಡಿ, ಮೂಡ್ ಆಫ್ ಆಗಿದೆ, ಚಾರ್ಲಿ ಡ್ರೈವ್ ಮಾಡು ಪ್ಲೀಸ್ ಎಂದು ಕೀಯನ್ನು ಅವನತ್ತ ಎಸೆದು ಕಾರಿನ ಹಿಂದಿನ ಡೋರ್ ತೆಗೆದು ಕಾರೇರಿ ಕುಳಿತನು. ಸಚಿನ್ ಮತ್ತು ಚಾರ್ಲಿ ಮುಖ ನೋಡಿಕೊಂಡು ಆಮೇಲೆ ಅವನಲ್ಲಿ ಮಾತನಾಡಿದರಾಯಿತು ಎಂದುಕೊಂಡು ಕಾರೇರಿದರು. ಸ್ವಲ್ಪದರಲ್ಲಿ ಕಾರು ಗೋವಾದತ್ತ ಹೊರಟಿತ್ತು. MBA ಮುಗಿಸಿದ ಅಖಿಲ್ ಅಪ್ಪನ ಆಜ್ಞೆಯಂತೆ ಭಾರದ್ವಾಜ್ ಸ್ಟೀಲಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಹುದ್ದೆಯನ್ನು ಅಲಂಕರಿಸಿದನು. ನಿವೇದಿತಾಳಂತೆ ಕಂಪನಿಯಲ್ಲಿ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡುತ್ತಾ ಕಂಪನಿ ಸೇರಿದ 3-4 ತಿಂಗಳಲ್ಲೇ ಅಪ್ಪನಿಂದ ಬೇಷ್ ಎನಿಸಿಕೊಂಡಿದ್ದರೂ ಅವನ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಎಂದು ಅಚಾನಕ್ಕಾಗಿ ಕಾಣೆಯಾಗುವ ಅವನ ಬುದ್ಧಿಯಿಂದ ಎಲ್ಲ ಕಳವಳಗೊಳ್ಳುತ್ತಿದ್ದರು. ಕಾಲೇಜು ದಿನಗಳಿಂದಲೇ ಸಚಿನ್ ಹಾಗೂ ಚಾರ್ಲಿ ಅಖಿಲಿನ ಆಪ್ತ ಗೆಳೆಯರು. ಮೂವರ ನಡುವೆ ಅವರ ಫ್ಯಾಮಿಲಿ ಅಥವಾ ಪರ್ಸನಲ್ ಲೈಫ್ ಬಗ್ಗೆ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಪ್ರತಿಯೊಂದು ವಿಷಯಗಳನ್ನು ಮೂವರು ಪರಸ್ಪರ ಹೇಳಿಕೊಳ್ಳುತ್ತಿದ್ದರು. ಸಚಿನ್ ಅಪ್ಪ ಪುಣೆಯಲ್ಲಿರುವ ಪ್ರತಿಷ್ಠಿತ 2 ಶಾಪಿಂಗ್ ಮಾಲಿನ ಮಾಲೀಕರು. ಕಾಲೇಜು ಮುಗಿಸಿದವನು ಅಪ್ಪನಿಗೆ ಸಹಾಯ ಮಾಡುತ್ತಿದ್ದನು. ಇನ್ನು ಚಾರ್ಲಿ ಅಪ್ಪನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ಸೇರಿಕೊಂಡಿದ್ದನು. ತಿಂಗಳಿಗೊಮ್ಮೆಯಾದರೂ ಮೂವರು ಸಚಿನ್ನಿನ ಶಾಪಿಂಗ್ ಮಾಲಲ್ಲಿ ಭೇಟಿಯಾಗುತ್ತಿದ್ದರು. ಇಲ್ಲವೇ ಲಾಂಗ್ ಡ್ರೈವ್ ಎಂದು ಮನೆಯಲ್ಲಿ ಹೇಳದೆ ಕೇಳದೆ ಅಖಿಲ್ ಕಾರಲ್ಲಿ ಮುಂಬೈ ಇಲ್ಲವೇ ಗೋವಾಕ್ಕೆ ಹೋಗುತ್ತಿದ್ದರು. ಸಚಿನ್ನಿಗೆ ಕಾಲೇಜು ದಿನಗಳಲ್ಲೇ 3-4 ಬಾರಿ ಲವ್ ಫೇಲ್ಯೂರ್ ಆದ ಕಾರಣ ಪ್ರೀತಿ ಪ್ರೇಮ ಮದುವೆಯೆಲ್ಲ ಪುಸ್ತಕದ ಬದನೆಕಾಯಿ ಎನ್ನುವ ಚಾರ್ಲಿ ಸಿಕ್ಕ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿಕೊಂಡರೆ ಅಖಿಲ್ ಹುಡುಗಿಯರಿಂದ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದನು. ನಿವೇದಿತಾ ಮತ್ತು ಸಿಂಚನ ಬಿಟ್ಟರೆ ಅಖಿಲ್ ಬೇರೆ ಹುಡುಗಿಯರೊಂದಿಗೆ ಮಾತನಾಡಿದ್ದೇ ಇಲ್ಲ. ಆಫೀಸಿನಲ್ಲಿಯೂ ಅವನ ಕೈ ಕೆಳಗಡೆ ಕೆಲಸ ಮಾಡುವ ಲೇಡೀಸ್ ಸ್ಟಾಫ್ ಬಳಿ ಕೆಲಸದ ಸಲುವಾಗಿ ಮಾತು ಬಿಟ್ಟರೆ ಬೇರೆ ಅವರತ್ತ ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ಅಂಥದರಲ್ಲಿ ಅವನನ್ನು ಕೆಣಕಿದ್ದು ಮಾನ್ಯತಾ ಮಾತ್ರ. ಹಾಗಾಗಿ ಅವಳನ್ನು ಕಂಡ ಕಡೆಯೆಲ್ಲ ಚುಚ್ಚು ಮಾತನಾಡಿ ಆಡಿಕೊಳ್ಳುವುದೆಂದರೆ ಅವನಿಗೇನೋ ಖುಷಿ. ಗೋವಾ ತಲುಪಿದವರು ಎಂದಿನಂತೆ ಅವರ ಪರಿಚಯದ ಬೀಚ್ ರೆಸಾರ್ಟ್ ಬುಕ್ ಮಾಡಿ ತಮ್ಮ ಲಗೇಜ್ ಬ್ಯಾಗ್ ಹಿಡಿದು ಬಂದವರಿಗೆ ಕಡಲಿನತ್ತ ದೃಷ್ಟಿ ನೆಟ್ಟು ನಿಂತ ಅಖಿಲನ್ನು ನೋಡಿ ಗೊಂದಲವಾಗಿತ್ತು. ಲಗೇಜ್ ಒಳಗಡೆ ಇಟ್ಟು ಅವನತ್ತ ಹೆಜ್ಜೆ ಹಾಕಿದ ಸಚಿನ್, ಅಖಿಲ್, ಆರ್ ಯು ಓಕೆ ಎಂದರೆ ಅಖಿಲ್ ಮೌನವೇ ಅವನ ಪ್ರಶ್ನೆಗೆ ಉತ್ತರವಾಗಿತ್ತು. ಏನಾಯಿತು, ಕಂಪನಿಯಲ್ಲಿ ಏನಾದರೂ ಅಂತ ಗೆಳೆಯನ ಮೌನ ಸಹಿಸದ ಚಾರ್ಲಿ, ನಿವೇದಿತಾಳಿಗೆ ಎಲ್ಲ ನೆನಪಾಯಿತಾ ಎಂದು ತುಸು ಆತಂಕದಲ್ಲೇ ಕೇಳಿದನು. ಯಾಕೆಂದರೆ ಅಖಿಲ್ ಜೀವನದಲ್ಲಿ ನಿವೇದಿತಾ ವಿಷಯ ಮಾತ್ರ ಒಂದು ಸಸ್ಪೆನ್ಸ್ ಬಿಟ್ಟರೆ ಅವನ ಜೀವನದಲ್ಲಿ ನೋವು ಕೊಡುವ ಬೇರೆ ಯಾವುದೇ ವಿಷಯಗಳಿರಲಿಲ್ಲ. ಇನ್ನೂ ಮೌನವಾಗಿ ನಿಂತಿರುವ ಅಖಿಲನನ್ನು ನೋಡಿ ತಾಳ್ಮೆ ಕಳೆದುಕೊಂಡ ಸಚಿನ್ ಅವನನ್ನು ರಭಸದಲ್ಲಿ ತನ್ನತ್ತ ತಿರುಗಿಸಿಕೊಂಡು,
ಕೋಪದಲ್ಲಿ ಸ್ಪೀಕ್ ಅಪ್ ಮ್ಯಾನ್, ಸಡನ್ನಾಗಿ ಮೆಸೇಜ್ ಮಾಡಿದೆ ಬಂದೆವು, ಸದ್ಯಕ್ಕೆ ಸಡನ್ ಟ್ರಿಪ್ ರೀಸನ್ ಕೇಳಬೇಡಿ ಎಂದೆ. ಗೋವಾ ತಲುಪುವ ತನಕವೂ ನಿನ್ನಲ್ಲಿ ನಾವೇನು ಕೇಳಿಲ್ಲ, ಈಗ ಇಲ್ಲಿಗೆ ಬಂದ ಮೇಲೆಯೂ ನೀನು ಹೀಗೆ ಮಾತು ಬರೆದಿದ್ದವರ ಹಾಗೆ ನಿಲ್ಲುವುದಾದರೆ ನಾವಿಬ್ಬರು ಹೊರಡುತ್ತೇವೆ, ನೀನೊಬ್ಬನೇ ಟ್ರಿಪ್ ಎಂಜಾಯ್ ಮಾಡು ಎಂದು ಹೊರಟ ಸಚಿನ್ ಕೈ ಹಿಡಿದ ಅಖಿಲ್ ಐ ಕಿಸ್ ಹರ್ ಎಂದವನ ಧ್ವನಿ ತೊದಲುತ್ತಿತ್ತು. ತಕ್ಷಣ ಅವನೆದುರು ಬಂದವನು ವಾಟ್ ಅಖಿಲ್, ನನಗೆ ಕೇಳಿಸಲಿಲ್ಲ ಅಂದಾಗ ಐ ಕಿಸ್ ಹರ್ ಮ್ಯಾನ್, ಐ ಕಿಸ್ ಮಾನ್ಯತಾ ಎಂದವನ ಮಾತಿಗೆ ಚಾರ್ಲಿ ಮತ್ತು ಸಚಿನ್ ಒಬ್ಬರ ಮುಖ ಒಬ್ಬರು ನೋಡಿ ತಮ್ಮನ್ನೇ ಚಿವುಟಿಕೊಂಡು ಜೋರಾಗಿ ನಗಲಾರಂಭಿಸಿದರು. ನಗುತ್ತಾ ಅಖಿಲತ್ತ ನೋಡಿದ ಚಾರ್ಲಿ ಇನ್ನೂ ಅವನು ಮೌನವಾಗಿ ನಿಂತಿರುವುದನ್ನು ನೋಡಿ ನಗುವನ್ನು ನಿಲ್ಲಿಸಿ ಅವನ ಪಕ್ಕದಲ್ಲಿ ಹೋಗಿ ಅಕ್ಕಿ ಯು ಕಿಸ್ ಹರ್ ಓಕೆ, ಆದರೆ ಈ ಸೈಲೆಂಟ್ ಅವತಾರ ಯಾಕೆ, ಈಗ ಹೇಳು ಏನು ನಡೆಯಿತು ಅಂದಾಗ ಅಖಿಲ್ ನಡೆದದ್ದನ್ನೆಲ್ಲ ಹೇಳಿ ನನಗೆ ಗೊತ್ತಿಲ್ಲ ನಾನ್ಯಾಕೆ ಹಾಗೆ ವರ್ತಿಸಿದೆನೆಂದು, ಶಿ ಈಸ್ ಜಸ್ಟ್ PA, ಅದಲ್ಲದೆ ನಮ್ಮ ಕಂಪನಿಯ ಸೆಕ್ಯೂರಿಟಿಯ ಮಗಳು, ಹೋಗಿ ಅವಳನ್ನು ಐ ಫೀಲ್ ಆಕ್ವರ್ಡ್ ನೌ, ಈಗಲೂ ಪದೇ ಪದೇ ಅದೇ ದೃಶ್ಯ ಕಣ್ಣ ಮುಂದೆ ಬರುತ್ತಿದೆ ಎಂದವನ ಮುಖಭಾವವನ್ನು ತಿಳಿಯಲು ಸೋತ ಅವರಿಬ್ಬರು ಅಲ್ಲೇ ಇರುವ ಕುರ್ಚಿಯಲ್ಲಿ ಕುಳಿತು ಅಖಿಲನನ್ನು ಕೋರಲು ಹೇಳಿದರು. ನಿನ್ನ ಮೆಸೇಜ್ ನೋಡಿ ಏನೋ ದೊಡ್ಡ ವಿಷಯ ಇರಬಹುದೆಂದು ಏನೂ ತಿನ್ನದೆ ಹಾಗೆಯೇ ಓಡಿ ಬಂದಿದ್ದೇವೆ, ಈಗ ನೋಡಿದರೆ ನಾರ್ಮಲ್ ವಿಷಯ, ಸೊ ಮೊದಲಿಗೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕಿಕೊಂಡು ಮತ್ತೆ ನಿನ್ನ ವಿಷಯದ ಬಗ್ಗೆ ಮಾತನಾಡೋಣ ಎಂದ ಸಚಿನ್ ಮೂವರಿಗೂ ಊಟಕ್ಕೆ ಆರ್ಡರ್ ಮಾಡಿ ತರಿಸಿದನು. ಊಟ ಮುಗಿಸಿದ ಮೂವರು ರೂಮ್ಗೆ ಹೋಗಿ ಅಖಿಲ್ ಅಲ್ಲೇ ಇದ್ದ ಸೋಫಾಕ್ಕೆ ಹೊರಗೆ ಕುಳಿತರೆ ಅವರಿಬ್ಬರು ಮಂಚದ ಮೇಲೆ ಹುರುಳಿಕೊಂಡರು. ಈಗ ಹೇಳು ಅಖಿ, ಮಾನ್ಯತಾ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅವಳು PA, ಸೆಕ್ಯೂರಿಟಿ ಮಗಳು, ಅವಳು ನಿಮ್ಮ ಕಂಪನಿ ಜಾಯಿನ್ ಆದ ಮೊದಲಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಿನಗೆ ಸರಿಯಾಗಿ ಬೈದಿದ್ದಳು, ಅಂದಿನಿಂದ ಯು ಹೇಟ್ ಹರ್, ಇದನ್ನು ಬಿಟ್ಟು ಅವಳ ಬಗ್ಗೆ ಬೇರೆ ಹೇಳು ಎನ್ನುತ್ತಾ ಎದ್ದು ಕುಳಿತ ಸಚಿನ್ ಅಖಿಲತ್ತ ನೋಡಿದನು. ಬೇರೆ ಏನಿದೆ ಅವಳ ಬಗ್ಗೆ ಹೇಳಲು, ನಥಿಂಗ್ ಇಸ್ ದೇರ್, ಐ ಹೇಟ್ ಹರ್ ಅಂದಾಗ ಆರ್ ಯು ಶೋರ್ ಎಂದ ಸಚಿನ್. ಯಾ ಮ್ಯಾನ್, ಐ ಹೇಟ್ ಹರ್ ಅಂತ ತುಸು ಅಸಮಾಧಾನದಿಂದಲೇ ಹೇಳಿದ ಅಖಿಲತ್ತ ದಿಂಬನ್ನು ಎಸೆದ ಸಚಿನ್, ಮುಚ್ಚೋ ಬಾಯಿ, ಹೇಟ್ ಹರ್ ಅಂತೆ, ದಿನ ಬೆಳಗಾದರೆ ಕಂಪನಿಯಲ್ಲಿ 10 ಬಾರಿ ಮಾನ್ಯತಾ ನಿನ್ನೆದುರು ಬಂದರೆ ನೀನು ಕಾಲು ಕೆರೆದುಕೊಂಡು ಅವಳತ್ತಿರ ಜಗಳಕ್ಕೆ ನಿಲ್ಲುತ್ತೀಯ, ಇಲ್ಲವೇ ಅವಳಿಗೆ ನೋವಾಗುವ ಹಾಗೆ ಮಾತನಾಡಿ ಹೋಗುತ್ತೀಯ ಎನ್ನುವುದು ನೀನೇ ಖುದ್ದಾಗಿ ನಮ್ಮಿಬ್ಬರ ಬಳಿ ಹೇಳಿದ್ದು. ಅಲ್ಲ, ಇಲ್ಲಿಯ ತನಕ ಸಿಂಚು ಮತ್ತೆ ನಿವೇದಿತಾಳನ್ನು ಬಿಟ್ಟು ಬೇರೆ ಯಾರಾದರೂ ಹುಡುಗಿಯರಲ್ಲಿ ನೀನು ನಾರ್ಮಲ್ ಆಗಿ ಮಾತನಾಡಿದ್ದೀಯಾ? ಕಾಲೇಜಿನಿಂದ ಇಲ್ಲಿಯವರೆಗೆ ನಾನು ಚಾರ್ಲಿ ಎಷ್ಟು ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡಿದ್ದೇವೆ, ಸುತ್ತಿದ್ದೇವೆ, ಆದರೆ ನೀನು ಹುಡುಗಿಯರು ಎಂದರೆ ಸಾಕು ಅವರಲ್ಲಿ ಮಾತನಾಡುವುದು ಬಿಡು, ಕಣ್ಣೆತ್ತಿ ನೋಡುವುದು ಇಲ್ಲ, ಅಂಥದ್ದರಲ್ಲಿ ಮಾನ್ಯತಾಳನ್ನು ನೋಡಿದ ಕೂಡಲೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗುತ್ತೀಯಾ? ವೇಟ್, ಅವಳು ನಿನಗೆ ಬೈದು 2 ವರ್ಷ ಜಾಸ್ತಿ ಆಗಿರಬಹುದು ಅಲ್ವಾ? ಆದರೂ ಇಂದಿಗೂ ನಾವು ಅವಳ ಹೆಸರೆತ್ತಿದರೆ ಸಾಕು ಅವಳ ಬಗ್ಗೆ ಅರ್ಧ ಗಂಟೆ ಹೇಳಿದ್ದನ್ನೇ ಹೇಳುತ್ತೀಯ, ಯಾಕೆ? ನಿನ್ನ ಪ್ರಕಾರ ಅವಳು PA, ಸೆಕ್ಯೂರಿಟಿ ಗಾರ್ಡ್ ಮಗಳು, ತುಂಬ ಬಡ ಕುಟುಂಬಕ್ಕೆ ಸೇರಿದವಳು, ಸೋ ಅಂಡ್ ಸೋ, ಅವಳು ನಿನ್ನ ಜೀವನದಲ್ಲಿ ಮ್ಯಾಟರ್ ಆಗುವುದಿಲ್ಲ ಅಂದ ಮೇಲೆ ಜಸ್ಟ್ ಅವಾಯ್ಡ್ ಹರ್ ಅಂತ ತುಸು ಕೋಪದಿಂದಲೇ ಹೇಳಿದನು. ಐ ಆಮ್ ಡೂಯಿಂಗ್ ದಟ್, ಆದರೆ ನನ್ನ ಕ್ಯಾಬಿನ್ನಿಗೆ ಬಂದು ನನ್ನ ನೇರಕ್ಕೆ ನಿಂತು ನನಗೆ ಇಲ್ಲ ಸಲ್ಲದ್ದು ಹೇಳುತ್ತಾಳೆ, ನಾನು ಕಂಪನಿಯ ಓನರ್ ಮಗ ಅಂತಾನು ನೋಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾಳೆ ಎಂದವನ ಧ್ವನಿಯಲ್ಲಿದ್ದ ಉದ್ವೇಗ ಕೋಪವನ್ನು ನೋಡಿದ ಚಾರ್ಲಿ ನಗುತ್ತಾ, ಹೆಣ್ಮಕ್ಕಳು ನಮಗೆ ಬೈದರೆ ತಾಳ್ಮೆ ಕಳೆದುಕೊಂಡು 4 ಬಾರಿಸಿ ಬರುತ್ತೇವೆ, ಅಂಥದ್ದರಲ್ಲಿ ನೀನು ಕಿಸ್ ಮಾಡಿ ಬಂದು ಮೂಡ್ ಆಫ್ ಮಾಡ್ಕೊಂಡಿದ್ದೀಯಾ ಎಂದರೆ ಸಚಿನ್ ಕೂಡ ಅಕ್ಕಿ ಅವಳೇನೇ ಹೇಳಲಿ ನೀನು ಅವಳಿಗೆ ಕಿಸ್ ಮಾಡುವ ಅಗತ್ಯವಿತ್ತೇ? ಓಕೆ, ಎಲ್ಲೋ ನೀನು ತಾಳ್ಮೆ ಕಳೆದುಕೊಂಡು ಕಿಸ್ ಮಾಡಿದೆ, ಇಟ್ಸ್ ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ಚಾರ್ಲಿ ಹೇಳಿದ್ದಂತೆ ಈಗ ಅದನ್ನೇ ನೆನಪಿಸಿಕೊಂಡು ಮೂಡ್ ಆಫ್ ಮಾಡಿಕೊಳ್ಳುವುದು ಯಾಕೆ? ಫರ್ಗೆಟ್ ಇಟ್ ಅನ್ನುತ್ತಾ ಇಬ್ಬರು ಮಾತು ಮುಗಿಸಿ ನಿಮಿಷಗಳಾದರೂ ಅಖಿಲ್ ಮೌನವಾಗಿರುವುದನ್ನು ಗಮನಿಸಿದ ಚಾರ್ಲಿ, ಸಚಿನ್ ವೇಟ್, ಅಕ್ಕಿ ನಮ್ಮಿಂದ ಏನು ಮುಚ್ಚಿಡುತ್ತಿದ್ದಾನೆ, ಲೋ
ನಿಜ ಹೇಳು, ಮಾನ್ಯತಾ ಮತ್ತು ನಿನ್ನ ನಡುವೆ ಏನು ನಡೆಯಿತು ಎಂದ ಚಾರ್ಲಿ ಕುತೂಹಲ ತೋರಿಸುತ್ತಾ ಅಖಿಲ್ ಪಕ್ಕ ಕುಳಿತರೆ ಅವನ ವರಸೆ ನೋಡಿ ಬರುತ್ತಿರುವ ನಗುವನ್ನು ತಡೆದ ಸಚಿನ್ ಅಖಿಲ್ ಮಾತಿಗೆ ಕಿವಿಯಾದನು. ಗೆಳೆಯರಿಬ್ಬರ ನೋಟವನ್ನು ಎದುರಿಸಲಾರದೆ ಸೋಫಾದಿಂದ ಎದ್ದವನು ಕಿಟಕಿಯ ಬಳಿ ನಿಂತು ಮಾನ್ಯತಾಳ ಜೊತೆಗಾದ ಜಗಳದ ಬಗ್ಗೆ ಎಲ್ಲವನ್ನೂ ಹೇಳಿದಾಗ ಸಚಿನ್ ಕೂಗುವ ಧ್ವನಿಯಲ್ಲಿ, ಅಖಿ, ಆರ್ ಯು ಮ್ಯಾಡ್? ಅವಳ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿದ್ದಲ್ಲದೆ ನೀನು ಛೇ, ಅವಳು ಆರ್ಯ ಬಳಿ ಮಾತನಾಡಲಿ ಕುಣಿಯಲಿ ನಿನಗೇನು? ಅವರಿಬ್ಬರು ಜೊತೆಯಾಗಿರುವುದನ್ನು ನೋಡಿದರೆ ನಿನಗ್ಯಾಕೆ ಉರಿಯುವುದು? ಶಿ ಈಸ್ ನಥಿಂಗ್ ಟು ಯು ಮ್ಯಾನ್. ನೀನೇ ಹೇಳಿದಂತೆ ಯು ಹೇಟ್ ಹರ್ ಅಲ್ವಾ ಅಂದಾಗ, ಎಸ್, ಐ ಹೇಟ್ ಹರ್ ಲೈಕ್ ಹೆಲ್. ಹಾಗಾದರೆ ವೈ ಯು ಕಿಸ್ ಹರ್? ನಿನಗವಳು ಏನೂ ಅಲ್ಲ ಅಂತಾದರೆ ಈ ಜಲಸಿ ಫೀಲಿಂಗ್ ಯಾಕೆ ಎಂದರೆ ಅಖಿಲ್ ಗೊಂದಲದಲ್ಲಿ, ವಾಟ್ ಜಲಸಿ? ಯಾರ ಮೇಲೆ? ಆ ಬೆಗ್ಗರ್ ಹುಡುಗಿಯ ಮೇಲೆಯಾ ಅಂದ ಅಖಿಲ್. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಖಿ. ಆಗಿನಿಂದ ಮಾನ್ಯತಾ ಬಗ್ಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ ತುಂಬ ಹೇಳಿದೆ. ಜಸ್ಟ್ ಶಟ್ ಅಪ್. ನೀನು ಅವಳಿಗೆ ಕಿಸ್ ಮಾಡಿದ್ದು ಅವಳು ನಿನಗೆ ಎದುರುತ್ತರ ಕೊಟ್ಟಳು ಅಂತಲ್ಲ, ನಿನಗಿರುವ ಪೊಸೆಸಿವ್ನೆಸ್ನಿಂದ. ನಿಜ ಹೇಳಬೇಕೆಂದರೆ ಮಾನ್ಯತಾ ಜೊತೆಗೆ ಜಗಳ ಆಡುತ್ತಾ ಎಲ್ಲೋ ಅವಳ ಮೇಲೆ ನಿನಗೆ ಬೇರೆಯದೇ ಭಾವನೆಗಳು ಹುಟ್ಟಿಕೊಂಡಿರಬೇಕು. ಅದಕ್ಕೆ ಅಂದಾಗ, ಶಟ್ ಅಪ್ ಸಚಿನ್. ನಾನು ಹೋಗಿ ಅವಳನ್ನು ಮಾಡೋಕೆ ಬೇರೆ ಕೆಲಸ ಇಲ್ವಾ ನನಗೆ ಅಂತ ಅಖಿಲ್ ಕೋಪದಿಂದ ಕಿರುಚಿದನು. ಕಿರುಚಬೇಡ, ಒಂದು ವಿಷಯ ಹೇಳು. ಅವಳು ಎದುರು ಸಿಕ್ಕರೆ ನೀನು ಅವಳನ್ನು ನೋಡಿಯೂ ನೋಡದಂತೆ ಸರಿದು ಹೋಗಬಹುದು ತಾನೇ? ಅವಳನ್ನು ಮಾತನಾಡಿಸುವ ನೆಪದಲ್ಲೇ ನೀನು ಜಗಳವಾಡುವುದು. ಅಖಿಲ್, ನಿನ್ನ ಮೇಲೆ ಅನುಮಾನ ಪಡುತ್ತಿಲ್ಲ ನಾನು, ಆದರೆ ನನಗನಿಸುತ್ತೆ ಇಲ್ಲಿಯವರೆಗೆ ಅವಳ ಜೊತೆಗೆ ಜಗಳ ಆಡುತ್ತಾ ನಿನಗೇ ತಿಳಿಯದೆ ಯು ಸ್ಟಾರ್ಟೆಡ್ ಟು ಫಾಲನ್ ಫಾರ್ ಹರ್. ಇಲ್ಲವೆಂದರೆ ಆರ್ಯ ಜೊತೆಗೆ ಅವಳು ನಗುತ್ತಾ ಮಾತನಾಡಿದರೆ ನಿನಗೆ ಏಕೆ ಹರ್ಟ್ ಆಗಬೇಕು? ಹೆಚ್ಚೇನು ಹೇಳಲ್ಲ, ಯಾಕೆಂದರೆ ಭಾವನೆಗಳ ಬೇಗೆಯಲ್ಲಿ ಬೆಂದು ಒಮ್ಮೆ ಅಸಾಧ್ಯ ನೋವು ಅನುಭವಿಸಿದವನು ನಾನು ನನ್ನದು ಎಂದುಕೊಂಡ ಜೀವ ನನ್ನ ಕಣ್ಣೆದುರು ಇನ್ನೊಬ್ಬರ ಕೈ ಹಿಡಿದು ಹೋಗುವಾಗ ಆಗುವ ಯಾತನೆ, ನೋವು ನನಗೆ ಗೊತ್ತು. ಹಾಗಾಗಿ ಈಗ ಫ್ಲರ್ಟ್ ಮಾಡುತ್ತೇನೆ, ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಆದರೆ ಒಬ್ಬರನ್ನು ಹೃದಯದ ಒಳಗಡೆ ಬರೋಕೆ ಬಿಡೋಲ್ಲ. ಅಖಿಲ್, ನಿನಗೂ ಹೇಳುತ್ತಿದ್ದೇನೆ, ಎಲ್ಲೋ ಮಾನ್ಯತಾಳನ್ನು ದ್ವೇಷಿಸುತ್ತಾ ಅವಳನ್ನು ಪ್ರೀತಿಸಲು ಶುರು ಮಾಡಿದೆಯಾ ಹೇಗೆ? ಯಾಕೆಂದರೆ ಪ್ರೀತಿಗೆ ಸ್ಟೇಟಸ್, ಕ್ವಾಲಿಫಿಕೇಷನ್, ಪೊಸಿಷನ್ ಏನೂ ಬೇಡ ಕಣೋ. ಇಟ್ಸ್ ಜಸ್ಟ್ ಆ್ಯಪನ್ಸ್. ನನಗನಿಸಿದ್ದು ಹೇಳಿದ್ದೇನೆ. ಸ್ವಲ್ಪ ನಿನ್ನ ವರ್ತನೆಯ ಬಗ್ಗೆ ನೀನೇ ಯೋಚಿಸಿ ನೋಡು ಎಂದು ಅಲ್ಲಿಂದ ಎದ್ದು ಹೊರ ನಡೆದ ಸಚಿನ್ನನ್ನು ಇಬ್ಬರು ಗೆಳೆಯರು ನೋಡುತ್ತಾ ಕುಳಿತರು. ವಾಪಸ್ಸಾಗಿ ಸೋಫಾದಲ್ಲಿ ಕುಳಿತ ಅಖಿಲತ್ತ ನೋಡಿದ ಚಾರ್ಲಿ, ಯಾಕೋ ಸಚಿನ್ ಹೇಳಿದ ಮಾತು ನನಗೂ ನಿಜವೆನಿಸುತ್ತದೆ ಅಖಿಲ್. ಇಟ್ಸ್ ಜಸ್ಟ್ ಆಕ್ಸಿಡೆಂಟ್ ಆಗಿದ್ದರೆ ನೀನು ಆ ಘಟನೆಯನ್ನು ಮರೆತು ಈ ಸಮಯ ಮನೆಯಲ್ಲಿರುತ್ತಿದ್ದೆ. ಅದು ಬಿಟ್ಟು ನೀನು ಮೂಡ್ ಆಫ್ ಮಾಡಿಕೊಂಡು ನಮ್ಮನ್ನು ಇಲ್ಲಿಗೆ ಕರೆದು ಮಾನ್ಯತಾ ಹಾಗೂ ಆ ಘಟನೆಯ ಬಗ್ಗೆ ಇಷ್ಟೊಂದು ಚರ್ಚಿಸುತ್ತಿರಲಿಲ್ಲ. ನನಗೆ ಈ ಭಾವನೆಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದರೆ ನಾನೊಬ್ಬ ಪ್ರಾಕ್ಟಿಕಲ್ ಮನುಷ್ಯ. ಆದರೆ ಸಚಿನ್ ಕೊನೆಯ ಮಾತಿನಂತೆ ಯು ಹ್ಯಾವ್ ಫೀಲಿಂಗ್ಸ್ ಫಾರ್ ಹರ್ ಎನ್ನುವುದು ನನ್ನ ಅಭಿಪ್ರಾಯ ಕೂಡ. ಥಿಂಕ್ ಅಬೌಟ್ ಇಟ್ ಎಂದು ಅವನು ಕೂಡ ಅಲ್ಲಿಂದ ಹೊರಗಡೆ ನಡೆದನು. ಸೋಫಾದ ಮೇಲೆ ಹೊರಗೆ ಕಣ್ಮುಚ್ಚಿದವನ ತಲೆಯಲ್ಲಿ ಗೆಳೆಯರಿಬ್ಬರು ಪ್ರೀತಿ ಎನ್ನುವ ಹುಳ ಬಿಟ್ಟು ಹೋಗಿದ್ದರು. ಯಾಕೋ ಅವನ ಕೋಪ, ಹಠ ಮತ್ತು ಅಹಂಕಾರವು ಗೆಳೆಯರ ಮಾತಿನ ಜೊತೆಗೆ ಹೃದಯದಲ್ಲಾಗುತ್ತಿರುವ ತಲ್ಲಣವನ್ನು ವಿಶ್ಲೇಷಿಸಲು ಗಂಟೆಗಳ ಬಳಿಕ ಬಂದ ಗೆಳೆಯರು ಮಂಚದಲ್ಲಿ ಮಲಗಿರುವವನನ್ನು ಎಬ್ಬಿಸಿ ಮನೆಗೊಂದು ಕರೆ ಮಾಡಲು ಹೇಳಿ ಅವನನ್ನು ಪಕ್ಕದಲ್ಲಿದ್ದ ಕ್ಯಾಸಿನೋಗೆ ಕರೆದುಕೊಂಡು ಹೋದರು. ಗೆಳೆಯರ ಜೊತೆಗೆ ಒಂದೆರಡು ಪೆಗ್ ಹಾಕಿದ ಅಖಿಲ್ ಕಣ್ಮುಂದೆ ಆಫೀಸಿನಲ್ಲಾದ ಘಟನೆಯೇ ಹಾದು ಹೋಗುತ್ತಿದ್ದರೂ ಮತ್ತೊಮ್ಮೆ ಗೆಳೆಯರ ಬಾಯಲ್ಲಿ ಪ್ರೀತಿ, ಪ್ರೇಮ ಎನ್ನುವ ಪ್ರವಚನ ಕೇಳಬಾರದೆಂದು ಆದಷ್ಟು ಮೈ ಮನಸ್ಸನ್ನು ನಿಗ್ರಹಿಸಿಕೊಂಡಿದ್ದನು. ಒಂದೆರಡು ದಿನ ಗೆಳೆಯರೊಂದಿಗೆ ಬೋಟಿಂಗ್, ಬೀಚ್, ಕ್ಯಾಸಿನೋ ಹಾಗೂ ಪಾರ್ಟಿ ಎಂದು ಎಂಜಾಯ್ ಮಾಡುತ್ತಿದ್ದವನಿಗೆ ತಂದೆಯ ಕರೆ ವಾಪಸ್ ಮನೆಗೆ ಬರುವಂತೆ ಮಾಡಿತ್ತು. ಕುರ್ಚಿಗೆ ಹೊರಗೆ ಕಣ್ಮುಚ್ಚಿದವನಿಗೆ ಕ್ಯಾಬಿನ್ ಬಾಗಿಲಿನ ಸದ್ದಾದಾಗ ಕಣ್ತೆರೆದು ಸರಿಯಾಗಿ ಕುಳಿತವನ ಕಿವಿಗೆ
ಸರ್ ಮೇ ಐ ಕಮ್ ಇನ್ ಎನ್ನುವ ಧ್ವನಿ ಕೇಳಿದ ತಕ್ಷಣ ಬಾಗಿಲ ಕಡೆಗೆ ನೋಡಿದಾಗ ಅಲ್ಲಿ ಮಾನ್ಯತಾ ಫೈಲ್ ಹಿಡಿದು ನಿಂತಿದ್ದಳು. ಈಗಷ್ಟೇ ಗೆಳೆಯರ ಮಾತುಗಳನ್ನು ಮೆಲುಕು ಹಾಕಿಕೊಂಡಿದ್ದಕ್ಕೋ ಏನೋ ಮೊದಲ ಬಾರಿಗೆ ಅವಳನ್ನು ದೀರ್ಘವಾಗಿ ಮೇಲಿನಿಂದ ಕೆಳಗಡೆ ಗಮನಿಸಿದವನಿಗೆ ಕಡಿಮೆ ಬೆಲೆಯ ಬಟ್ಟೆಯಾದರೂ ಅವಳ ಮೈಹಪ್ಪಿದ ಆ ಬಟ್ಟೆಯಲ್ಲಿ ಎಂದಿಗಿಂತ ತುಸು ಅಂದವಾಗಿಯೇ ಕಾಣಿಸುತ್ತಿದ್ದಳು. ತಾನೇನೇ ಕರೆದರೂ ಏನಾದರೂ ವ್ಯಂಗ್ಯವಾಗಿ ಮಾತನಾಡುವವನು ಇಂದು ಒಂದು ಶಬ್ದವೂ ನುಡಿಯದೇ ಇದ್ದಾಗ ಕಣ್ಣೆತ್ತಿ ಅವನತ್ತ ನೋಡಿದಳು. ತನ್ನನ್ನೇ ನೋಡುತ್ತಿರುವವನ ತೀಕ್ಷ್ಣ ನೋಟವನ್ನು ಎದುರಿಸಲಾರದೆ ತಲೆ ತಗ್ಗಿಸಿ ಮತ್ತೊಮ್ಮೆ ಗಟ್ಟಿಯಾಗಿ ಮೇ ಐ ಸರ್ ಎಂದವಳ ಧ್ವನಿಗೆ ವಾಸ್ತವಕ್ಕೆ ಬಂದು ಎಸ್ ಎನ್ನುತ್ತಾ ನೆಪ ಮಾತ್ರಕ್ಕೆ ಲ್ಯಾಪ್ಟಾಪಿನ ಕೀಬೋರ್ಡಲ್ಲಿ ಕೈ ಆಡಿಸುತ್ತಿದ್ದನು. ಫೈಲ್ ಅವನತ್ತ ಚಾಚಿ ಅವನ ಪ್ರತಿಕ್ರಿಯೆಗೆ ಕಾಯುತ್ತಿದ್ದವಳಿಗೆ ಪ್ರತಿ ಕ್ಷಣವೂ ಯುಗದಂತೆ ಭಾಸವಾಗುತ್ತಿತ್ತು. ಇತ್ತ ಫೈಲ್ ಹಿಡಿದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ನಡುವೆ ಎತ್ತಲೋ ನೋಡುತ್ತಾ ನಿಂತಿರುವ ಮಾನ್ಯತಾಳನ್ನು ನೋಡಿ ಅವಳನ್ನು ಮತ್ತಷ್ಟು ಕಾಯಿಸಬೇಕೆಂದು ಕುಳಿತುಕೊಳ್ಳಲೂ ಹೇಳದೆ ಫೈಲಿನತ್ತ ಗಮನ ಹರಿಸಿದನು. ಈ ಕಥೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ಈ ವಿಡಿಯೋದಲ್ಲೂ ಕೂಡ ಹೇಳೋದು ಇದೆ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಥ್ಯಾಂಕ್ ಯು ಸೋ ಮಚ್.